ನಾವು ಮುಟ್ಲಿಕ್ಕೆ ಇಂದಿಗೂ ಕೂಡ ಸಾಧ್ಯ ಆಗಿಲ್ಲ. ಭಾತೃತ್ವ, ಜಾತ್ಯತೀತ ಸಮಾಜವಾದ ನ್ಯಾಯ ನಮ್ಮ ಸರ್ಕಾರದ ಗುರಿ ಮತ್ತು ಉದ್ದೇಶ. ಅದಕ್ಕೆ ನಾವು ಒಂದು ರಾಷ್ಟ್ರವಾಗಿ ನಿಜವಾದ ಗುರುತನ್ನು ಕಂಡ್ಕೋಬೇಕಾದ್ರೆ ಕಾನೂನಿನ ನಿಯಮದ ಅಧಿಕಾರವನ್ನು ಎತ್ತಿ ಹಿಡಿಬೇಕು. ನಾನು ತಪ್ಪು ಮಾಡದೆ ಸುಮ್ಮನೆ ಇರ್ಬೋದು, ಆಗ ತಪ್ಪು ಮಾಡಿದವನ್ನ ತಪ್ಪು ಮಾಡಿ ಅಂತ ಪ್ರಶ್ನೆ ಮಾಡದೆ ಹೋದರೆ ಅದು ಒಂದು ಅಪರಾಧನೇ. ಕಾನೂನಿನ ದೃಷ್ಟಿಯಲ್ಲಿ ಅದು ಕೂಡ ಅಪರಾಧನೇ. ನಾವು ತಪ್ಪು ಮಾಡಿಲ್ಲ ಅಂತ ಕೂತ್ಕೊಂಡು ಇನ್ನೊಬ್ಬರು ತಪ್ಪು ಮಾಡಿದಾಗ, ಅನ್ಯಾಯ ಆದಾಗ ನೀವು ಪ್ರತಿಭಟಿಸದೆ ಹೋದರೆ, ನೀವು ಪ್ರಶ್ನೆ ಮಾಡದೆ ಹೋದರೆ, ದಟ್ಸ್ ಆಲ್ಸೋ ಇಂಜಸ್ಟಿಸ್. ಅದು ಸಂವಿಧಾನ ನಮಗೆ ಹೇಳ್ಕೊಟ್ಟಿರ್ತಕ್ಕಂಥ ಪಾಠ. ಆದ್ದರಿಂದ ನಮ್ಮ ಸರ್ಕಾರದ ನಮ್ಮ ಬದ್ಧತೆ ಏನಿದೆ ನಿಮಗೆಲ್ಲ ಗೊತ್ತಿದೆ. ಇಡೀ ಭಾರತ ದೇಶದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತಾರಾಷ್ಟ್ರೀಯ ಜನ್ಮ ದಿನಾಚರಣೆಯನ್ನು ಮಾಡಿದ್ವಿ. ನಮ್ಮ ಸಂವಿಧಾನದ ಆಚಾರ ವಿಚಾರಗಳು ರಾಜಕೀಯ ಪ್ರೇರಿತವಾದವಲ್ಲ, ಓಟಿನ ಮೇಲೆ ಕಣ್ಣು ಕೂಡ ಹಾಕ್ದವಲ್ಲ. ಇವು ನಮಗೆ ನಾವೇ ಒಪ್ಪಿ ರಚಿಸಿ ಕಾಯ್ದೆ ಮಾಡಿ ಅಂಗೀಕಾರ ಕೊಟ್ಟಿರ್ತಕ್ಕಂಥ ನಿರ್ದೇಶನ ತತ್ವಗಳು. ಭಾರತೀಯರಾದ ನಮಗೆ ನಾವೇ ಒಪ್ಪಿ ಅಂಗೀಕರಿಸಿ ಅಧಿನಯಿಸ್ಬಿಸ್ಕೊಂಡಿದ್ದೀವಿ. ನಮಗೆ ನಾವೇ ಒಪ್ಪಿ ಮಾಡ್ಕೊಂಡ್ಮೇಲೆ ನಾವೇ ಪಾಲನೆ ಮಾಡದೇ ಇದ್ಮೇಲೆ ಏನು ನಡೀತದೆ? ದೇಶ ಯಾಕೆ ಜಗಳ ಆಡ್ತಾ ಇದ್ದಾರೆ? ಮುಕ್ತವಾದಂಥ ಅವಕಾಶಗಳನ್ನು, ಅಭಿವ್ಯಕ್ತಿಯನ್ನು, ನಂಬಿಕೆಯನ್ನು, ಧಾರ್ಮಿಕ ವಿಚಾರಗಳನ್ನು ಮುಕ್ತವಾಗಿ ವೈಚಾರಿಕತೆ ಮತ್ತು ವೈಜ್ಞಾನಿಕ ತಳಹದಿಯ ಮೇಲೆ ಕೊಟ್ಟ ಮೇಲೆ ಯಾಕೆ ನಮ್ಮ ದೇಶದ ಜನರು ಭಿನ್ನಾಭಿಪ್ರಾಯಗಳನ್ನು, ಗುಂಪುಗಳನ್ನು, ಪ್ರಚೋದನೆಗಳನ್ನು ಮತ್ತು ರಾಜಕೀಯ ದಾಳಗಳನ್ನು ಹೂಡಿಸ್ತಾ ಇದ್ದಾರೆ? ನಮ್ಮ ಮುಂದೆ ಇರೋ ಗುರಿ ನಮ್ಮ ಜನರ ಭವಿಷ್ಯವನ್ನ ದಾರಿಯನ್ನು ಸುಗಮಗೊಳಿಸ್ತಕ್ಕಂಥ ಆದಿ ಸಂವಿಧಾನದಲ್ಲಿ ಇದ್ದಾವೆ. ಇದರ ಸದ್ಬಳಕೆಯನ್ನು ಮಾಡಬೇಕು. ಈ ಸದ್ಬಳಕೆ ಮಾಡಬೇಕಾದ್ರೆ ಜನರಲ್ಲಿ ಜಾಗೃತಿ. ಇನ್ನೂ ಮುಗ್ಧ ಜನರಿದ್ದಾರೆ, ಅನಕ್ಷರಿದ್ದಾರೆ. ಇನ್ನೂ 25% ಜನ ದೇಶದಲ್ಲಿ ಅನಕ್ಷರಿದ್ದಾರೆ. ಓದಿರೋರು ಕೂಡ ಸಂವಿಧಾನ ತಿಳ್ಕೊಂಡಿಲ್ಲ. ಅನೇಕ ಜನ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಸಂಪೂರ್ಣವಾಗಿ ಸಂವಿಧಾನವನ್ನು ಅರ್ಥೈಸ್ಕೊಂಡಿಲ್ಲ. ಸಂವಿಧಾನದ ಅರ್ಥೈಸ್ಕೊಂಡ್ರೆ ಯಾರೂ ಜಾತಿ ಧರ್ಮದ ಗುಂಗಿಗೆ ಹೋಗೋದೇ ಇಲ್ಲ. ಸೊ ಆದ್ದರಿಂದ ನಮ್ಮ ಸರ್ಕಾರ ಹಿಂದೆ 2017ರಲ್ಲಿ ಅಂತಾರಾಷ್ಟ್ರೀಯ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಮಾಡಿದ್ವಿ. ಅಲ್ಲಿ ಖ್ಯಾತ ವ್ಯಕ್ತಿಗಳು, ವಿವಿಧ ವಿಷಯಗಳಲ್ಲಿ ಪಾಂಡಿತ್ಯವನ್ನು, ಪರಿಣಿತಿಯನ್ನು ಪಡೆದಂಥ ಖ್ಯಾತ ವ್ಯಕ್ತಿಗಳಲ್ಲಿ ಬಂದಿದ್ದರು. ಅವರೆಲ್ಲ ಬಂದು ಮಾರ್ಟಿನ್ ಲೂಥರ್ ಕಿಂಗ್ 3 ಉದ್ಘಾಟನೆ ಮಾಡಿದರು. ರಾಹುಲ್ ಗಾಂಧೀಜಿಯವರು ಬಂದಿದ್ದರು. ಅನೇಕ ಸ್ಟಾಲ್ವರ್ಡ್ಸ್ ಎಲ್ಲ ಬಂದು ಉತ್ತಮವಾದಂಥ ಒಂದು ಚರ್ಚೆಗಳನ್ನು ಮಾಡಿ ನಮ್ಮ ದೇಶದ ಸಂವಿಧಾನವನ್ನು ಪ್ರಪಂಚದ ಮೂಲೆ ಮೂಲೆಗೆ ಕೊಂಡೊಯ್ಯುವಂತೆ ಮಾಡಿದ್ರು. ಮೂಲೆ ಮೂಲೆಗೆ ಹೋಗಿರ್ತಕ್ಕಂಥ ಸಂವಿಧಾನ ನಮ್ಮ ದೇಶಕ್ಕೆ ನಮಗೆ ಅರ್ಥ ಆಗದೆ ಇದ್ರೆ ಹೌ ಟು ಬಿಲ್ಡ್ ಎ ಸ್ಟ್ರಾಂಗ್ ನೇಷನ್? ಇಟ್ಸ್ ಎ ಕ್ವೆಶ್ಚನ್ ಬಿಫೋರ್ ಅಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.